ನೀವು ನೋಡ್ತಿದ್ದ ಕ್ರಿಕೆಟ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಲಕ್ನೋ ಸೂಪರ್ ಜೈಂಟ್ಸ್ ಅವರ ಆಕ್ಷನ್ ಪರ್ಫಾರ್ಮೆನ್ಸ್ ಬಗ್ಗೆ ಅನಾಲಿಸಿಸ್ ಮಾಡೋಣ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಹೈಯೆಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಇನ್ IPL ಹಿಸ್ಟ್ರಿ ರಿಷಬ್ ಪಂತ್ ಅವರು 27 crores ಲಕ್ನೋಗೆ ಸೋಲ್ಡ್ ಆಗಿದ್ದಾರೆ. ಅದ್ರೊಟ್ಟಿಗೆ ಇನ್ನು ಯಾವ್ಯಾವ ಪ್ಲೇಯರ್ಸ್ ತಗೊಂಡಿದ್ದಾರೆ ಹಾಗೂ ಎಲ್ಲಿ ಇವ್ರದ ಲೂಪ್ ಹೋಲ್ಸ್ ಇದೆ ಈ ಟೀಮ್ ಅಲ್ಲಿ, ಎಸ್ಪೆಷಲಿ ಒಂದು ಮೇಲಿಂದ ರಿವ್ಯೂ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಹರ್ಷ, ಹೇಳಿ ನಿಮ್ಗೆ ಹೇಗನ್ಸುತ್ತೆ ಈ ಸ್ಕ್ವಾಡ್ ಬಗ್ಗೆ, ಓವರ್ ಆಲ್ ಸ್ಕ್ವಾಡ್ ಬಗ್ಗೆ? ರಿಷಬ್ ಪಂತ್ 27 ಹೋಗಿದ್ದು ಇವ್ರಿಗೆ ಏನಾದ್ರು ವರ್ತ್ ಆಗಿದ್ಯಾ ಅಥವಾ ಓವರ್ ಪ್ರೈಸ್ ಅನ್ಸಿದ್ಯಾ? ಸೊ ಬೇಸಿಕಲಿ ರಿಷಬ್ ಪಂತ್ ಓವರ್ ಪ್ರೈಸ್ ಅಂತಲ್ಲ. ಲೈಕ್ ಆಪ್ಷನ್ ಟೇಬಲ್ ಅಲ್ಲಿ ಇರುವಾಗ DC ಅವ್ರು ಲಿಟರಲಿ RTM ತೆಗೆದ್ರು. ಸೊ ಲಕ್ನೋ ಅವ್ರಿಗೆ ಒನ್ ಐ ಇತ್ತು, ಲೈಕ್ ದೇವರ್ ಲ್ಯಾಕಿಂಗ್ ವಿತ್ ದ ಕ್ಯಾಪ್ಟನ್ಶಿಪ್. ಸೊ ಬೇಸಿಕ್ ಆಗಿ ಒಂದು ಕ್ಯಾಪ್ಟನ್ಶಿಪ್ ನ ಹುಡುಕ್ತಿದ್ರು ಅವರು. ಸೊ ಐ ಥಿಂಕ್ ಅವ್ರಿಗೆ ಆ ಪಂತ್ ಆಸ್ ಯೂಶುವಲ್ ಸಂಜೀವ್ ಗೌನ್ ಹೇಳಿದ್ರು ಪಂತ್ ಬೇಕಿತ್ತು ಅವ್ರಿಗೆ. ಸೊ ಪಂತ್ಗೆ ಅಂತ ನಾವು 27 CR 26 CR ತೆಗ್ದಿಟ್ಟಿದ್ವಿ. ಬೇಸಿಕಲಿ ಅವ್ರು ಹಾಕಿದ ಪ್ಲಾನ್ ಪ್ರಕಾರ ಅವ್ರಿಗೆ ಪಂತ್ ಸಿಕ್ಕಿದ್ದಾರೆ. ದೇ ಕ್ವೈಟ್ ಹ್ಯಾಪಿ. ಬಟ್ ರಿಮೈನಿಂಗ್ ಪಿಕ್ಸ್ ಕೂಡ ಚಂದ ಇದೆ. ಬಟ್ ದ ಓನ್ಲಿ ಥಿಂಗ್ ದೇ ಆರ್ ಲ್ಯಾಕಿಂಗ್ ದ ಎಂಟೈರ್ ಸ್ಕ್ವಾಡ್ ಇಸ್ ದ ಓಪನಿಂಗ್. ಅವ್ರಿಗೆ ಓಪನಿಂಗ್ ಬ್ಯಾಟ್ಸ್ಮನ್ ಇಲ್ಲ. ನಾನು ಡಿಸ್ಕಸ್ ಮಾಡಿದೆ ಅವಾಗಲೇ. ಸೊ ದ ಲ್ಯಾಕಿಂಗ್ ವಿತ್ ಓಪನರ್ಸ್. ದೇ ಡೋಂಟ್ ಹ್ಯಾವ್ ಎನಿ ಕ್ವಾಲಿಟಿ ಓಪನರ್ಸ್. ಲೈಕ್ ಇವಾಗ ಆಯುಷ್ ಬಡಾನಿ ಮತ್ತು ಮಿಚೆಲ್ ಮಾಡಿಸಿದ್ದಾರೆ. ಬಟ್ ಇನ್ ಕೇಸ್ ಯಾರಾದ್ರೂ ಇಂಜುರಿ ಆದ್ರೆ ದಟ್ ಕುಡ್ ಅಫೆಕ್ಟ್ ದ ಪ್ಲೇಯಿಂಗ್ 11. ಸೊ ಯಾರನ್ನ ಅವ್ರು ಸೇರಿಸ್ತಾರೆ ಆ ಪ್ಲೇಯಿಂಗ್ 11 ಅಲ್ಲಿ? ಡೆಫಿನೆಟ್ಲಿ ಅವ್ರ ಮಿಡ್ಲ್ ಆರ್ಡರ್ ಅಂತೂ ತುಂಬಾನೇ ಸ್ಟ್ರಾಂಗ್ ಇದೆ. ಪಂತ್, ಮಿಲ್ಲರ್ ಮತ್ತೆ ಪುರಾನ್, ನೋ ಡೌಟ್ ಇನ್ ದಟ್. ಸಮ್ ಕ್ವಾಲಿಟಿ ಇಂಡಿಯನ್ ಬೌಲಿಂಗ್ ಲೈನಪ್ ಕೂಡ ಇದೆ, ಬಿಷ್ಣೋಯ್, ಮಯಾಂಕ್ ಯಾದವ್. ಬಟ್ ನಂಗೆ ಒಂದೇ ರೀಸನ್, ಲಕ್ನೋ ಓವರ್ ಆಲ್ ಚೆನ್ನಾಗಿದೆ ಬಟ್ ದೇ ಆರ್ ಲ್ಯಾಕಿಂಗ್ ವಿತ್ ದ ಓಪನಿಂಗ್ ಓಪನಿಂಗ್ ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಯಾವತ್ತು ಪರ್ಟಿಕ್ಯುಲರ್ ಟೀಮ್ ಒಂದ್ ಗೇಮ್ ಆಡಕ್ ಹೋದ್ರು ದೇ ನೀಡ್ ಟು ಹ್ಯಾವ್ ಸಮ್ ಬೆಟರ್ ಸ್ಟಾರ್ಟ್ ಆರ್ ಗುಡ್ ಸ್ಟಾರ್ಟ್ ಆಸ್ ಎನ್ ಓಪನರ್ಸ್. ಐ ಥಿಂಕ್ ಅವ್ರ ಹತ್ರ ಸಾಲಿಡ್ ಓಪನರ್ಸ್ ಇಲ್ಲ, ಪ್ರಾಪರ್ ಬ್ಯಾಟ್ಸ್ಮನ್. ಲೈಕ್ ಬೇರೆ ಫ್ರಾಂಚೈಸಿ ಅವರಿಗೆ ನೋಡಿ, RCB ಅವರಿಗೆ ಸಾಲ್ಟ್ ಇದೆ. ಆತರ ಡೈನಾಮಿಕ್ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ ಇಲ್ಲ. ಮೇ ಬಿ ನನ್ನ ಪ್ರಕಾರ ಮೈ ಅನಾಲಿಸಿಸ್ ಏನಂದ್ರೆ ಅವ್ರ ಟಾಪ್ ಆರ್ಡರ್ ವೀಕ್ ಇದೆ, ಮಿಡ್ಲ್ ಆರ್ಡರ್ ತುಂಬಾನೇ ಸ್ಟ್ರಾಂಗ್ ಇದೆ. ಸೊ ಐ ಥಿಂಕ್ ದ್ಯಾಟ್ ಇಸ್ ದ ಥಿಂಗ್. ಅಲ್ಲಿ ಅವ್ರು ಸ್ಟಾರ್ಟ್ ಮಾಡ್ಬೇಕು. ಅವ್ರು ಏನ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ, ನೋಡ್ಬೇಕು ಏನಂತ. ಏನ್ ಅನ್ಸ್ತದೆ ಅಂದ್ರೆ ರಿಷಬ್ ಪಂತ್ ಇಸ್ ವರ್ತ್, ಬಟ್ ಅವ್ರು 27 ಹೇಳೋ ಬದಲು ಅಟ್ಲೀಸ್ಟ್ 26-25 ಹೇಳ್ಬೋದಿತ್ತು ಅಂತ ನನ್ಗೆ ಅನಿಸ್ತದೆ. ಬಟ್ ಅವ್ರು ಸ್ವಲ್ಪ ಜಾಸ್ತಿನೇ ಕೋಟ್ ಮಾಡಿದಾಗೆ ನನ್ಗೆ ಅನಿಸಿತು. ಮತ್ತೆ ಹರ್ಷವರ್ಧನ್ ಅವರು ಹೇಳಿದಾಗೆ ಓಪನರ್ಸ್ ಇಲ್ಲ, ಒಂದು ಸ್ಪೆಷಲ್ ಓಪನರ್ಸ್ ಇಲ್ಲ ಆ ಟೀಮ್ ಅಲ್ಲೇ. ಮಿಶೆಲ್ ಮಾರ್ಷ್ ಅವರು ಆಸ್ಟ್ರೇಲಿಯಾ ಟೀಮಿಗೆ ಓಪನಿಂಗ್ ಮಾಡಿದ್ದಾರೆ. ಮತ್ತೆ ಲಾಸ್ಟ್ ಟೈಮ್ ಡೆಲ್ಲಿಯಲ್ಲಿ ಇದ್ದಾಗ ಕೂಡ ಕೆಲವು ಮ್ಯಾಚಸ್ ಓಪನಿಂಗ್ ಕೂಡ ಮಾಡಿದ್ರು. ಅವ್ರು ಕೂಡ ಒನ್ ಆಫ್ ದಿ ಓಪನರ್. ಅದು ಬಿಟ್ರೆ ಇಂಡಿಯನ್ಸ್ ಅಲ್ಲೇ ಬೇರೆ ಯಾರು ಓಪನರ್ಸ್ ಇಲ್ಲ. ಫಾರಿನರ್ಸ್ ಎಲ್ಲ ಒಬ್ರು ಇದ್ದಾರೆ, ಮ್ಯಾಥ್ಯೂ ಅಂತ ಅವ್ರ ಹೆಸರು ಸೌತ್ ಆಫ್ರಿಕನ್ ಪ್ಲೇಯರ್. ಅವರೊಬ್ರು ಒನ್ ಆಫ್ ದಿ ಓಪನಿಂಗ್ ಆಪ್ಷನ್. ಬಟ್ ಐ ಡೋಂಟ್ ಥಿಂಕ್ ಅವರನ್ನ ಪ್ಲೇಯಿಂಗ್ ಆಡಿಸುವ ಚಾನ್ಸಸ್ ಅಂತೂ ತುಂಬಾ ಕಮ್ಮಿ ಇದೆ. ಆಸ್ ಎ ಬ್ಯಾಕಪ್ ಆಗಿ ಪಿಕ್ ಮಾಡಿರ್ಬೋದು. ಅದು ಬಿಟ್ರೆ ಇಂಡಿಯನ್ ಪ್ಲೇಯರ್ಸ್ ಗೆ ಬಂದ್ರೆ ಒಂದು ಆಪ್ಷನ್ ಯಾರಂದ್ರೆ ನಾನು ಶಾಬಾಜ್ ಅಹಮದ್ ಅವರನ್ನು ನೋಡ್ತೀನಿ. ಅವ್ರ ಹತ್ರ ಆತರ ಪೊಟೆನ್ಶಿಯಲ್ ಇದೆ. ಅದು ಬಿಟ್ರೆ ರಿಷಬ್ ಪಂತ್ ಅವ್ರನ್ನ ಕೂಡ ಬೇಕಿದ್ರೆ ಟ್ರೈ ಮಾಡ್ಬೋದು. ಯಾಕಂದ್ರೆ ಅವರು ಇಂಡಿಯಾಕ್ಕೆ ಕೂಡ ಒಂದು ಕೆಲವು ಮ್ಯಾಚಸ್ ಆಡಿದ್ದಾರೆ ಆಸ್ ಓಪನರ್ ಆಗಿ. ಮತ್ತೆ ಇಂಡಿಯಾ ಅಂಡರ್ 19 ಅಲ್ಲಿ ಕೂಡ ರಿಷಬ್ ಪಂತ್ ಅವರನ್ನ ಆಸ್ ಅನ್ ಓಪನರ್ ಆಗಿ ಆಡಿಸಿದ್ದಾರೆ. ಮಿಡಲ್ ಆರ್ಡರ್ ಅಲ್ಲೇ ಆಡನ್ ಮ್ಯಾಕ್ರಮ್ ಅವರಿದ್ದಾರೆ. ಸೊ ನಂಬರ್ 4 ಅಲ್ಲಿ ಆಗ ಆಯುಷ್ ಬದೋನಿ ಅವರು ಬರ್ಬೇಕಾಗ್ತದೆ. 5 ಅಲ್ಲೇ ಪೂರನ್, 6 ಅಲ್ಲೇ ಮಿಲ್ಲರ್, 7 ಅಲ್ಲೇ ಶಾಬಾಜ್ ಅಹಮದ್ ಅವರು. ಅದು ಆಗ್ತದೆ. ಇಲ್ಲ ಅಂದ್ರೆ ಶಾಬಾಜ್ ಅಹಮದ್ ಅವರನ್ನು ಓಪನಿಂಗ್ ಕಳಿಸಿದ್ರೆ ನಂಬರ್ 3 ಅಲ್ಲೇ ಮಾರ್ಕ್ರಮ್, ನಂಬರ್ 4 ಅಲ್ಲೇ ಪಂತ್, 5 ಅಲ್ಲೇ ಪೂರನ್, 6 ಅಲ್ಲೇ ಡೇವಿಡ್ ಮಿಲ್ಲರ್, 7 ಅಲ್ಲೇ ಆಯುಷ್ ಬದೋನಿ. ಈ ಎರಡು ಚಾಯ್ಸಸ್ ಅಲ್ಲೇ ಯಾವ್ದಾದ್ರು ಒಂದು ಚಾಯ್ಸಸ್ ಅಂತ ತಗೊಳ್ಬೇಕಾಗ್ತದೆ. ರಿಷಬ್ ಪಂತ್ ಅವರಿಗೆ ಯಾವ ಪೊಸಿಷನ್ ಅಲ್ಲಿ ಕೂಡ ಬೇಕಿರ ಆಡ್ಬೋದು ಅಂತ ನನ್ಗೆ ಅನಿಸ್ತದೆ, ಇದರ್ ಓಪನಿಂಗ್ ಆರ್ ಮಿಡಲ್ ಆರ್ಡರ್ ಅಲ್ಲಿ. ನಾನು ಹೆಚ್ಚಾಗಿ ಅವರನ್ನ ನಂಬರ್ 4 ಅಲ್ಲಿ ನಾನು ಪ್ರಿಫರ್ ಮಾಡ್ತೀನಿ. ಒಂದ ಪಂತ್ ಅಥವಾ ಶಾಬಾಜ್ ಅಹಮದ್ ಅವರನ್ನು ಓಪನ್ ಮಾಡಿದ್ರೆ ನಂಗೆ ಒಳ್ಳೇದಂತ ಅನಿಸ್ತದೆ. ಓಕೆ, ನಮಸ್ಕಾರ. ಸೊ ನನ್ಗೆ ನೀವೆಲ್ಲ ಹೇಳಿದ ಪಾಯಿಂಟ್ ಕರೆಕ್ಟ್ ಇತ್ತು, ಓಪನರ್ ಇಲ್ಲ. ಬಟ್ ಈ ಟೀಮ್ ನ ಬೇರೆ ತರ ಅನಲೈಸ್ ಮಾಡ್ಬೇಕು ಅಂತ ನನ್ಗನ್ಸ್ತು. ಏನಕ್ಕಂದ್ರೆ ಈ ಟೀಮ್ ನ ಅನಲೈಸ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಇವರು ತಗೊಂಡಿರೋ ಫಾರಿನರ್ಸ್ ಬರೀ 6 ಜನ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಏನಕ್ಕೆ 6 ಜನ ಅಂದ್ರೆ, ಇವ್ರು ಫಾಸ್ಟ್ ಬೌಲರ್ ಅಲ್ಲಿ ಇರೋದು ಒಬ್ರು ಶಿಮರ್ ಜೋಸೆಫ್ ಅವರು.
ಅವರು ಏನಕ್ಕಂದ್ರೆ ಈ ಟೀಮ್ ನ ಸ್ವಲ್ಪ ಚೆನ್ನೈ ಸೂಪರ್ ಕಿಂಗ್ಸ್ ತರ ಅನಲೈಸ್ ಮಾಡ್ಬೇಕು. ಅವರು ತಗೊಂಡಿರೋ ಬ್ಯಾಟ್ಸ್ಮನ್ಸ್ ಎಲ್ಲ ಬಂದ್ಬಿಟ್ಟು ಫಾರಿನ್ ಬ್ಯಾಟ್ಸ್ಮನ್ಸ್. ಯಾರ್ ಚೆನ್ನಾಗಿ ಸ್ಪಿನ್ ಆಡ್ತಾರೆ ಇರ್ಕಾನ ಸ್ಟೇಡಿಯಂ ಅಲ್ಲಿ, ಯಾರ್ ಚೆನ್ನಾಗಿ ಸ್ಪಿನ್ ಆಡ್ತಾರೆ ಅನ್ನೋದು ನೋಡ್ಬೇಕು. ಯಾಕಂದ್ರೆ CSK ಕಿಂತ ಟರ್ನ್ ಆಗೋಂತ ಪಿಚ್ಚು ಇರ್ಕಾನ ಪಿಚ್ಚು. ಅದ್ರ ಜೊತೆಗೆ ತುಂಬಾ ದೊಡ್ಡ ಪಿಚ್ ಕೂಡ ಹೌದು. ಸೊ ಇವಾಗ ಇರೋಂತ ಫಾರಿನರ್ಸ್ ಮಾರ್ಕ್ರಮೆ ಆಗಿರ್ಬೋದು, ಪೂರನ್ನೇ ಆಗಿರ್ಬೋದು, ಮಿಲ್ಲರೇ ಆಗಿರ್ಬೋದು, ಸ್ಪಿನ್ನರ್ಗೆ ಹೆಂಗ್ ಆಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಮತ್ತೆ ಇರೋಂತ ಇಂಡಿಯನ್ ಪ್ಲೇಯರ್ಸು ಆ ಬಂದ್ಬಿಟ್ಟು ಮೊದಲು ತುಂಬಾ ಇಂಡಿಯನ್ ಪ್ಲೇಯರ್ಸ್ ಇದ್ರು. ಹೂಡಾ ಇದ್ರು, ಮತ್ತೆ KL ರಾಹುಲ್ ಇದ್ರು. ಸೊ ಮಿಡ್ಲ್ ಆರ್ಡರ್ ಅಲ್ಲಿ ತುಂಬಾ ಇಂಡಿಯನ್ ಪ್ಲೇಯರ್ಸ್ ಇದ್ರು. ಇಂಡಿಯನ್ ಪ್ಲೇಯರ್ಸ್ ಸ್ಪಿನ್ ತುಂಬಾ ಚೆನ್ನಾಗ್ ಆಡ್ತಾರೆ. ಕೃಣಾಲ್ ಪಾಂಡ್ಯ ಅವರಿದ್ರು. ಸೊ ಅವ್ರಿಗೆಲ್ಲ ಏನಕ್ ಪ್ರಾಬ್ಲಮ್ ಆಗ್ತಿತ್ತು ಅಂದ್ರೆ ಇರ್ಕಾನ ಸ್ಟೇಡಿಯಂ ದೊಡ್ಡದು ಇತ್ತು, ಕ್ಲಿಯರ್ ಮಾಡಕ್ ಆಗ್ತಿರ್ಲಿಲ್ಲ, ಜೊತೆಗೆ ಸ್ಪಿನ್ ಫ್ರೆಂಡ್ಲಿ. ಸೊ ಅದಕ್ಕೆ ಅವ್ರ ಸ್ಟ್ರೈಕ್ ರೇಟ್ಸ್ ಡ್ರಾಪ್ ಆಗಿತ್ತು, ಅವರೇಜ್ ಡ್ರಾಪ್ ಆಗಿತ್ತು ಎಲ್ಲಾ ಪ್ಲೇಯರ್ಸ್ದು, ದೀಪಕ್ ಹೂಡಾದೂನು. ಸೊ ಚೆನ್ನೈ ಏನ್ ಮಾಡ್ತಾರೆ ಅಂತ ನಾವು ಫಸ್ಟ್ ಯೋಚನೆ ಮಾಡಿದ್ರೆ, ಚೆನ್ನೈ ಯೂಶುವಲಿ ಸ್ಪಿನ್ನರ್ಸ್ ಆಡೋದಕ್ಕೆ ಇಂಡಿಯನ್ ಪ್ಲೇಯರ್ಸ್ ನೇ ತಗೊಂತಾರೆ ಮಿಡ್ಲ್ ಆರ್ಡರ್ ಅಲ್ಲಿ. ಸ್ಟಾರ್ಟಿಂಗ್ ಓಪನಿಂಗ್ ಅಲ್ಲಿ ಫಾರಿನ್ ಇಟ್ಕೊಂಡು, ಕೆಳಗಡೆ ಒಬ್ಬ ಫಾರಿನರ್ ಇಟ್ಕೊಂಡು, ಎರಡು ಫಾಸ್ಟ್ ಬೌಲರ್ಸ್ ಇಟ್ಕೊಂಡು, ಇರೋದೆಲ್ಲ ಇಂಡಿಯನ್ಸ್ ನೇ ಆಡಿಸ್ತಾರೆ. ನೀವ್ ಯಾವ ಚೆನ್ನೈ ಸೂಪರ್ ಕಿಂಗ್ ಟೀಮ್ ನೋಡಿ, ಇವ್ರು ಆ ಫಾರ್ಮುಲಾನ ಯೂಸ್ ಮಾಡ್ಬೇಕಿತ್ತು ಅಂತ ನನ್ಗನ್ಸುತ್ತೆ. ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಫಾರಿನ್ ಬ್ಯಾಟರ್ಸ್ ಹೋಗಿದ್ದಾರೆ, ಇಂಡಿಯನ್ ಬ್ಯಾಟರ್ಸ್ ಹೋಗಿಲ್ಲ. ಬಟ್ ಅಗೇನ್ ಮಾರ್ಕ್ರಮ್ ಎಲ್ಲ ಒಳ್ಳೆ ಪ್ಲೇಯರ್ ಇರ್ಬೋದು, ಬಟ್ ಮಾರ್ಚ್ ಅಷ್ಟೊಳ್ಳೆ ಪ್ಲೇಯರ್ ಸ್ಪಿನ್ ಬೌಲಿಂಗ್ ಗೆ ಡೌಟ್ಫುಲ್. ಪೂರನ್ ಒನ್ ಆಫ್ ದ ಬೆಸ್ಟ್ ಬ್ಯಾಟ್ಸ್ಮನ್ ಇನ್ ದ ವರ್ಲ್ಡ್, ಬಟ್ ಅವ್ರು ಇರ್ಕಾನ ಸ್ಟೇಡಿಯಂ ಅಲ್ಲಿ ಅವ್ರದ್ದು ಸ್ಟ್ಯಾಟ್ಸ್ ಚೆನ್ನಾಗಿಲ್ಲ. ಮಿಲ್ಲರು ಎಷ್ಟೊಳ್ಳೆ ಸ್ಪಿನ್ ಹಿಟ್ಟರ್ ಅನ್ನೋದು ನನ್ಗೆ ಅಷ್ಟೊಂದು ಇನ್ನಾನು ಅವ್ರ ಬಗ್ಗೆ ಇದಿಲ್ಲ. ಬಟ್ ಫಿನಿಶರ್ ಆಗಿ ಒಳ್ಳೆ ರೋಲ್ ಅವ್ರಿಗೆ ಅಂತ ಹೇಳ್ಬೋದು. ಅದನ್ ಬಿಟ್ರೆ ನಿಮ್ಗೆ ಇಂಡಿಯನ್ಸ್ ಅಂತ ನೋಡ್ತಾ ಹೋದ್ರೆ ಅಬ್ದುಲ್ ಸಮದ್ ಇದ್ದಾರೆ, ಶಾಬಾಜ್ ಇದ್ದಾರೆ. ಅವ್ರು ಬಂದ್ಬಿಟ್ಟು ಡೆಫಿನೆಟ್ಲಿ ಫಿನಿಶರ್ ಟೈಮ್ ಅಲ್ಲಿ ಬರ್ತಾರೆ. ಸೊ ಶಾಬಾಜ್ ಅಹ್ಮದ್ಗೆ ತುಂಬಾ ಚಾನ್ಸ್ ಸಿಗ್ಬೋದು, ಯಾಕಂದ್ರೆ ಅದು ಸ್ಪಿನ್ ಫ್ರೆಂಡ್ಲಿ ಟ್ರ್ಯಾಕ್. ಶಾಬಾಜ್ ಅಹ್ಮದ್ ಇಲ್ಲ ಅಂದ್ರೆ ಇನ್ನೊಬ್ಬ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಇದ್ದಾರೆ ಇಂಡಿಯಾದಲ್ಲಿ. ಅವರು ಮೋಸ್ಟ್ಲಿ ಇಂಡಿಯಾಕ್ಕೂ ಆಡಕ್ ಹತ್ರ ಬಂದಿದ್ದಾರೆ, ಮಣಿಮಾರನ್ ಸಿದ್ಧಾರ್ಥ ಅಂತ. ಡೆಫಿನೆಟ್ಲಿ ಅವ್ರು ಆಡೇ ಆಡ್ತಾರೆ ಇಬ್ರಲ್ಲಿ ಒಬ್ರು. ಅದ್ರ ಜೊತೆಗೆ ರವಿ ಬಿಷ್ಣೋಯು ಆಡೇ ಆಡ್ತಾರೆ ಎಲ್ಲಾ ಮ್ಯಾಚು. ಅದು ಬಿಟ್ರೆ ಇಂಡಿಯನ್ ಬೌಲರ್ಸ್ ಇರೋದು ಅವ್ರಿಗೆ. ಅವೇಶ್ ಖಾನ್ ಇರ್ಬೋದು, ಮೊಹಸಿನ್ ಖಾನ್ ಇರ್ಬೋದು, ಮಯಾಂಕ್ ಯಾದವ್ ಇರ್ಬೋದು. ಇವ್ರು ಟಾಪ್ 3 ಪಿಕ್ಸ್ ಅಂತ ಇಟ್ಕೊಂಡ್ರು ಇವರೇ ಆಲ್ಮೋಸ್ಟ್ ಆಲ್ ದ ಗೇಮ್ಸ್ ಆಡೋದು. ಅದ್ರ ಜೊತೆಗೆ ಬ್ಯಾಕಪ್ಗೆ ಆಕಾಶ್ ದೀಪ್ RCB ಅಲ್ಲಿ ಏನಿದ್ರು ಅವರು, ಮತ್ತೆ ಆ ಅಕ್ಷ್ ಸಿಂಗ್ CSK ಯಾರು ಆಡಿದ್ರು ಅವರು. ಸೊ ಆಲ್ಮೋಸ್ಟ್ ಇಂಡಿಯನ್ ಬೌಲರ್ಸ್ ಎಲ್ರು ಡೀಸೆಂಟ್ ಆಗಿದ್ದಾರೆ, ಬಟ್ ಅಗೇನ್ ಫಾರಿನ್ ಬೌಲರ್ಸ್ ಇಲ್ಲ. ಸೊ ಅವರು ಮೋಸ್ಟ್ಲಿ ಇರ್ಕಾನ ಸ್ಟೇಡಿಯಂ ಅಲ್ಲೇನೆ ಗೆಲ್ಬೇಕು ಮೋಸ್ಟ್ ಆಫ್ ದಿ ಮ್ಯಾಚಸ್. ಇಲ್ಲ ಅಂದ್ರೆ ಅವ್ರಿಗೆ ಲೈಕ್ ಹೊರಗೆ ಹೋದ್ರೆ ಮತ್ತೆ ಇನ್ನೊಬ್ಬ ಫಾರಿನ್ ಬೌಲರ್ ಬೇಕಾಗತ್ತೆ. ಅದ್ರ ಜೊತೆಗೆ ನನಗೆ ಹಂಗ ಅನ್ಸುತ್ತೆ ಲೈಕ್ ಎಲ್ಲೋ ಒಂದ್ ಟ್ರಿಕ್ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ. ನೀವು ಮೋಸ್ಟ್ಲಿ ಇವ್ರ ಬಿಗ್ ಬೈಸ್ ಅಂತ ನೋಡಿದ್ರೆ ರಿಷಬ್ ಪಂಟ್ ತಗೊಂಡ್ಮೇಲೆ ಅವ್ರು ಯಾರೂನು 8 crore ಮೇಲೆ ಹೋಗಿಲ್ಲ. 8 crore ಹೋಗಿದ್ದು ಲಾಸ್ಟ್ ಅಲ್ಲಿ ಆಕಾಶ್ ದೀಪ್ಗೆ. ಸೊ ಒಂಥರ ಟ್ರಿಕ್ಕಿ ಸಿಚುವೇಶನ್ ಇದೆ ಇವ್ರಿಗೆ. ಒಂದ್ಸತಿ ಇವರೆಲ್ಲ ಸ್ಪಿನ್ ಹೆಂಗ್ ಆಡ್ತಾರೆ ಅನ್ನೋದು, ಆ ಸ್ಟೇಡಿಯಂ ಅಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ರಿಷಬ್ ಪಂಟ್ಗೆ ಏನೋ ಪ್ರಾಬ್ಲಮ್ ಇಲ್ಲ, ಅವರು ಸ್ಪಿನ್ ಚೆನ್ನಾಗೇ ಆಡ್ತಾರೆ. ಬಟ್ ಅದನ್ನ ಬಿಟ್ಟು ಯಾರ್ಯಾರು ಹೆಂಗ್ ಆಡ್ತಾರೆ, ಫಾರಿನರ್ಸ್ ಬ್ಯಾಟ್ಸ್ಮನ್ ಇರೋದೇ ಫಾರಿನರ್ಸ್, ಬದೋನಿ ಇದ್ದಾರೆ, ಮತ್ತೆ ಆ ಸಮದ್ ಇದ್ದಾರೆ. ಸೊ ನನ್ನ ಅನಾಲಿಸಿಸ್ ಈ ಪ್ರಕಾರ ಆಗಿರತ್ತೆ. ನಾನು ಅಷ್ಟು ಹೈಲಿ ರೇಟ್ ಮಾಡ್ತಿಲ್ಲ ಈ ಪರ್ಟಿಕ್ಯುಲರ್ ಟೀಮ್ ನ ಅಂತ ನನ್ಗನ್ಸುತ್ತೆ. ಮತ್ತೆ ಇವಾಗ ರಿಷಬ್ ಪಂಟ್ ಬೈತಾರ ಅವ್ರ ಓನರ್ ಅಂತ ನೋಡ್ಬೇಕು. ಅದ್ ಯಾಕಂದ್ರೆ ಇವರು ನನ್ಗೆ ಓನರ್ದು ಬಿಹೇವಿಯರ್ ಯಾಕೋ ಇಷ್ಟ ಆಗಿಲ್ಲ. ಇವರು ರೈಸಿಂಗ್ ಸೂಪರ್ ಜೈಂಟ್ಸ್ ಅಲ್ಲಿ ಇದ್ದಾಗ್ಲೂನು ಧೋನಿ ಅಂತ ಕ್ಯಾಪ್ಟನ್ಸಿಯಿಂದ ತೆಗ್ದಿದ್ದಾರೆ. ಇವ್ರಿಗೆ ನಿಜವಾಗ್ಲೂ ನನ್ಗೆ ಇನ್ನೂ ನನ್ಗೆ ಅರ್ಥನೇ ಆಗ್ತಿಲ್ಲ. ಧೋನಿನ ಕ್ಯಾಪ್ಟನ್ಸಿಯಿಂದ ತೆಗಿಯೋದು ಲೈಕ್ ನಾವು ಯೋಚನೆ ಮಾಡ್ಕೊಂಡಿಲ್ಲ, ಬಟ್ ಇವ್ರು ಮಾಡಿದ್ದಾರೆ. ಸೊ ಅಗೇನ್ ಇವ್ರು ಪಿಕ್ ಮಾಡಿರೋ ಟೀಮೇ ಸರಿ ಇಲ್ಲ. ಸೊ ಮತ್ತೆ ರಿಷಬ್ ಬೈತಾರ ಅಂತ ನೋಡ್ಬೇಕು ಅಷ್ಟೇ ನನಗನ್ಸತ್ತೆ. ಬಟ್ ಅಗೇನ್ ನಿಮ್ಗೆ ಇಷ್ಟ ಆದ್ರೆ ನೀವು ಅಭಿಪ್ರಾಯ ಹೇಳ್ಬೋದು. ಓಕೆ, ಸೊ ಬ್ಯಾಟಿಂಗ್ ಅದೇ ಸ್ವಲ್ಪ ಟಾಪ್ ಆರ್ಡರ್ ಯಾರು ಆಡ್ತಾರೆ ಅನ್ನೋದೊಂದು ಗೊಂದಲ ಇದೆ. ಆಮೇಲೆ ಮಿಡ್ಲ್ ಆರ್ಡರ್ ಅಲ್ಲಿ ಇದಾರೆ ಪ್ಲೇಯರ್ಸ್, ಬಟ್ ತರುಣ್ ಅವ್ರು ಹೇಳ್ದಂಗೆ ಅದೇ ಕ್ವಶನ್ ಬರೋದು, ಸ್ಪಿನ್ಗೆ
ಚೆನ್ನಾಗ್ ಆಡೋರ್ ಇದಾರಾ ಅಂತ, ಅದು ಒಂದ್ ದೊಡ್ಡ ಹೆಂಗ್ ಆಡ್ತಾರೆ ಅನ್ನೋದು ಅದೊಂದು ಇಂಪಾರ್ಟೆಂಟ್. ವೆನ್ ಇಟ್ ಕಮ್ಸ್ ಟು ಬೌಲಿಂಗ್ ಲೈನ್ ಅಪ್ ಬಗ್ಗೆ ಏನ್ ಹೇಳ್ತಾರೆ, ಲೈಕ್ ಲುಕ್ಸ್ ಲೈಕ್ ಅ ಪ್ರೆಟಿ ಡೀಸೆಂಟ್. ಯಾಕಂದ್ರೆ ಮಯಾಂಕ್ ಯಾದವ್ ಇದ್ದಾರೆ, ಮೊಹಸಿನ್ ಖಾನ್ ಇದ್ದಾರೆ, ಲೆಫ್ಟ್ ಆರ್ಮ್ ಪೇಸರ್ ಮೊಹಸಿನ್ ಖಾನ್ ಇದ್ದಾರೆ, ಅದ್ರೊಟ್ಟಿಗೆ ಆವೇಶ್ ಖಾನ್, ಶಮರ್ ಜೋಸೆಫ್, ಆಕಾಶ್ ಸಿಂಗ್ ಅವರು ಪೇಸರ್ಸ್ ಗಳ ಒಂದು ತಂಡವನ್ನೇ ಮಾಡಾಕಿದ್ದಾರೆ. ಅದ್ರೊಟ್ಟಿಗೆ ಕ್ವಾಲಿಟಿ ಸ್ಪಿನ್ನರ್ ಆಗಿ ರವಿ ಬಿಷ್ನಾಯ್, ಆ ಅದಾದ್ಮೇಲೆ ಶಾಬಾಜ್ ಅಹಮದ್, ಇವನ್ ಅಬ್ದುಲ್ ಸಮದ್ ಒಂದು ಪಾರ್ಟ್ ಟೈಮ್ ಓವರ್ಸ್ ಆಗ್ಬೋದು. ಸೊ ಬೌಲಿಂಗ್ ಲೈನ್ ಅಪ್ ಹೆಂಗಿದೆ, ಇದು ಡೀಸೆಂಟ್ ಆಗಿದೆಯಾ? ಸ್ಪಿನ್ನರ್ಸ್ ಇದಾದ್ರೆ ತೊಂದ್ರೆ ಅಲ್ಲ. ರವಿ ಬಿಷ್ಣಾಯ್ ಅವರು, ಶಾಬಾಜ್ ಅಹಮದ್ ಅವರು, ಎಂ ಸಿದ್ಧಾರ್ಥ್ ಅವರು ಡೊಮೆಸ್ಟಿಕ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಬಟ್ ನನ್ಗೇನೋ ಫಾಸ್ಟ್ ಬಾಲಿಂಗ್ ಅಟ್ಯಾಕ್ ಅಲ್ಲಿ ಏನೋ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಇಂಡಿಯನ್ ಅಥವಾ ಎಕ್ಸ್ಪೀರಿಯನ್ಸ್ಡ್ ಫಾರಿನ್ ಪ್ಲೇಯರ್ಸ್ ಕಾಣಿಸ್ತಾ ಇಲ್ಲ. ಒಬ್ರು ಶಮರ್ ಜೋಸೆಫ್ ಅವರು ಕೇವಲ ಕಮ್ಮಿ ಇಂಟರ್ನ್ಯಾಷನಲ್ ಮ್ಯಾಚಸ್ ಆಡಿದ್ದಾರೆ. ಮತ್ತೆ ಇಂಡಿಯನ್ಸ್ ಅಲ್ಲಿ ಕೂಡ ಯಾರು ಕೂಡ ಅಷ್ಟು ಇಂಟರ್ನ್ಯಾಷನಲ್ ಮ್ಯಾಚಸ್ ಆಡ್ಲಿಲ್ಲ. ಅದ್ರಲ್ಲಿ ಆಡಿರೋದ್ರಲ್ಲೇ ಆವೇಶ್ ಖಾನ್ ಅವ್ರು ಸ್ವಲ್ಪ ಜಾಸ್ತಿ ಮ್ಯಾಚಸ್ ಆಡಿದ್ದಾರೆ. ಮೊಹಸಿನ್ ಖಾನ್ ಅವ್ರು ಸ್ವಲ್ಪ IPL ಆಡಿ ಎಕ್ಸ್ಪೀರಿಯನ್ಸ್ ಇದೆ. ಮಯಾಂಕ್ ಯಾದವ್ ಅವರು ಲಾಸ್ಟ್ ಇಯರ್ ಡೆಬ್ಯೂ ಮಾಡಿದ್ರು, ಮತ್ತೆ ಈ ಸಲ ಒಂದ್ 2-3 ಮ್ಯಾಚಸ್ ಇಂಡಿಯಾಕ್ಕೆ ಆಡಿದ್ರು. ಆಕಾಶ್ ದೀಪ್ ಅವರು ಟೆಸ್ಟ್ ಫಾರ್ಮೆಟ್ ಅಲ್ಲಿ ಆಡ್ತಿದ್ದಾರೆ. ಬಟ್ ಎಕ್ಸ್ಪೀರಿಯನ್ಸ್ ಏನೋ ಲ್ಯಾಕ್ ಆಗ್ತಿದೆ ಅಂತ ನನ್ಗೆ ಅನಿಸ್ತದೆ ಇನ್ ಟರ್ಮ್ಸ್ ಆಫ್ ಫಾಸ್ಟ್ ಬಾಲಿಂಗ್. ಸ್ಪಿನ್ನರ್ಸ್ ನನ್ನ ಪ್ರಕಾರ ಏನ್ ಪ್ರಾಬ್ಲಮ್. ಸೊ ಆಸ್ ಸೌರಭ್ ಹೇಳಿದ ತರ ಬೌಲರ್ಸ್ ಮಯಾಂಕ್ ಯಾದವ್, ಬಟ್ ಡೆಫಿನೆಟ್ಲಿ ಮಯಾಂಕ್ ಯಾದವ್ ಒಂದ್ ಸೀಸನ್ ಅರೌಂಡ್ 4-5 ಮ್ಯಾಚ್ ಪರ್ಫಾರ್ಮ್ ಮಾಡೋದಕ್ಕೋಸ್ಕರ ಅವ್ರು ಅಷ್ಟು ಕೊಟ್ಟಿದ್ದಾರೆ. ಐ ಥಿಂಕ್ ಇಸ್ ನಾಟ್ ವರ್ತ್. ಎರಡನೇದು ರವಿ ಬಿಷ್ನಾಯ್ ಇಸ್ ಅ ಕ್ವಾಲಿಟಿ ಸ್ಪಿನ್ನರ್. ಆವೇಶ್ ಖಾನ್ ಎಕ್ಸ್ಪೀರಿಯನ್ಸ್ ಇದೆ T20s ಅಲ್ಲಿ, ಇಟ್ಸ್ ಎ ಗುಡ್ ಪಿಕ್. ಆಕಾಶ್ ದೀಪ್ ಪ್ರೀವಿಯಸ್ ಸೀಸನ್ ಬ್ಯಾಂಗ್ಳೂರಲ್ಲಿ ಇದ್ರು. ಐ ಥಿಂಕ್ ಐ ಡೋಂಟ್ ನೋ ಯಾಕೆ ತಗೊಂಡಿದ್ರು ಅಂತ ಅವರು, ಬಿಕಾಸ್ ಇಸ್ ಅ ಟೆಸ್ಟ್ ಫಾರ್ಮ್ಯಾಟ್ ಪ್ಲೇಯರ್. ಮೇ ಬಿ ಎಕಾನಾ ಸ್ಟೇಡಿಯಂ ಇದೆ, ದೊಡ್ಡ ಸ್ಟೇಡಿಯಂ, ಮೇ ಬಿ ಅಲ್ಲಿ ವರ್ಕ್ ಆಗ್ಬೋದು ಅಂತ ಹೇಳಿ ತಗೊಂಡಿದ್ದಾರೆ. ಆರನೇ ಪಿಕ್ ಬಂದು ಮೊಹಸಿನ್ ಖಾನ್ ಇಸ್ ಅ ಕ್ವಾಲಿಟಿ ಲೆಫ್ಟ್ ಹ್ಯಾಂಡ್ ಬೌಲರ್. ಸೊ ಲೈಕ್ ಈಗ ಡೊಮೆಸ್ಟಿಕ್ ಟಾಲೆಂಟ್ಸ್ ಹೊಂದಿದೆ. ಸೊ ಅವ್ರು ಮೊಹಸಿನ್ ಖಾನ್ ಮೇಲೆ ಟ್ರಸ್ಟ್ ಮಾಡಿದ್ದಾರೆ ಬೇಸಿಕ್ ಆಗಿ. ಇಟ್ಸ್ ಎ ಕ್ವಿಕ್ ಪಿಕ್. ಮತ್ತೆ ಮಣಿಮಾರನ್ ಸಿದ್ಧಾರ್ಥ ಹೇಳಿದ್ರು, ಐದರ್ ಹಿ ಆರ್ ಸಾಯಿ ವಿಲ್ ಬಿ ಪ್ಲೇಯಿಂಗ್ ಫಾರ್ ಇಂಡಿಯನ್. ಓವರ್ಸೀಸ್ ಮೇಲೆ ಬರೀ ಶಮಾರ್ ಜೋಸೆಫ್ ಮಾತ್ರ ಪಿಕ್ ಮಾಡಿದ್ದಾರೆ ಪ್ರೆಸೆಂಟ್ ಆಗಿ. ಸೊ ಅದೇ ದಟ್ಸ್ ಪಾಯಿಂಟ್ ಇಂಟ್ರೆಸ್ಟಿಂಗ್. ಸಂಜೀವ್ ಗೋನೆಕಾ ಬೇಸಿಕ್ಲಿ ಅದು ಓವರ್ ಇರ್ಬೇಕಂದ್ರೆ ಈಸ್ ದ ಒನ್ ಹೂ ಆಲ್ವೇಸ್ ಬಿಲೀವ್ ಇನ್ ಯಂಗ್ಸ್ಟರ್ಸ್. ಅವ್ರು ಜಾಸ್ತಿ ಯಂಗ್ ಪ್ಲೇಯರ್ಗೆ ಬಿಡ್ ಮಾಡ್ತಾರೆ. ಸೊ ಈ ಸತಿ ಅವ್ನ ಕ್ಲಿಯರ್ ಮೈಂಡ್ ಸೆಟ್ ಇತ್ತು, ಅವ್ರದ್ದು ಬೌಲಿಂಗ್ ಅಟ್ಯಾಕ್ ಎಂಟೈರ್ ಇಂಡಿಯನ್ ಕೋರ್ ಇರ್ಬೇಕಂತ. ಸೊ ಐ ಥಿಂಕ್ ಪೋಸ್ಟ್ ಆಪ್ಷನ್ ಅಲ್ಲಿ ಹೇಳಿದ್ರು, ಲೈಕ್ ಅವ್ರಿಗೆ ಒಂದೇ ಓವರ್ಸೀಸ್ ತಗೊಂಡಿದ್ರು. ಬಟ್ ದ ಮೇನ್ ಏಮ್ ವಾಸ್ ಹಿ ವಾಂಟೆಡ್ ಟು ಬಿಲ್ಡ್ ಗುಡ್ ಇಂಡಿಯನ್ ಕೋರ್ ಬೌಲರ್ಸ್ ಬೇಸಿಕ್ಲಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಇಟ್ ವಾಸ್ ಕ್ವೈಟ್ ಬೆಟರ್. ಆದ್ರೆ ಲೈಕ್ ತರುಣ್ ಬ್ರೋ ಒಂದ್ ಹೇಳಿದ್ರು, ಈ ತರ MS ಧೋನಿ ಅಂತ ಅವರು ಕ್ಯಾಪ್ಟನ್ ಆಗಿ ಇದ್ರು, ಅವ್ರು ತೆಗೆದ್ರು. ಲೈಕ್ KL ರಾಹುಲ್ಗೂ ಹಂಗೆ ಆಗಿತ್ತು. ಸಿ ಓನರ್ ಪಾಯಿಂಟ್ ಆಫ್ ವ್ಯೂ, ಓನರ್ ಪರ್ಸ್ಪೆಕ್ಟಿವ್ ಪ್ರಕಾರ ಅವರಿಗೆ ಅಂತ ಒಂದು ಸಪೋರ್ಟಿಂಗ್ ಸ್ಟಾಫ್ ಇದೆ, ಕೋಚ್ ಇರ್ತಾರೆ, ಮೆಂಟರ್ಸ್ ಇರ್ತಾರೆ. ಕುತ್ಕೊಂಡು ಡಿಸ್ಕಸ್ ಮಾಡಿ ಒಂದ್ ಒಳ್ಳೆ ಟೀಮ್ ನ ಬಿಲ್ಡ್ ಮಾಡ್ತಾರೆ. ಸೊ ಇನ್ ದ ಎಂಡ್ ಅದಕ್ಕೆ ಒಂದು ಕ್ಯಾಪ್ಟನ್ ಅಂತ ಹಾಕ್ತಾರೆ. ರೈಸಿಂಗ್ ಪುಣೆ ಸೂಪರ್ ಜಾಯಿಂಟ್ ಅಲ್ಲಿ ಇರುವಾಗ ಲಿಟರಲಿ ಆ ಸ್ಕ್ವಾಡ್ ಅವರು ಏನ್ ಮಾಡಿದ್ರು, ದಿಕ್ಕೇಮ್ ಫೈನಲ್ ತನಕ ಬಂದಿದ್ರು ಯಾವಾಗ ಕ್ಯಾಪ್ಟನ್ಶಿಪ್ ಚೇಂಜ್ ಮಾಡಿದ್ರು ಧೋನಿಯಿಂದ. ಪ್ರೀವಿಯಸ್ ದಟ್ ಆಲ್ಸೋ ದೇ ಆರ್ ಲ್ಯಾಕಿಂಗ್. ಸೊ ಓನರ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ನಾನು ಈ ಸ್ಕ್ವಾಡ್ ಕೊಟ್ಟಿದ್ದೀನಿ ನಿಮ್ಗೆ, ಸೊ ದ ಜಾಬ್ ಈಸ್ ಯು ನೀಡ್ ಟು ವರ್ಕ್ ಫಾರ್ ಮೀ ಅಂಡ್ ವಿನ್ ಅ ಟ್ರೋಫಿ. ಸೊ ಅವನ ಪ್ರಕಾರ ಧೋನಿ ಕೈಲಿ ಅದಾಗಿಲ್ಲ. ಸೊ ಹಿ ಥಾಟ್ ಧೋನಿ ಕಾನ್ ಡೂ ಇಟ್ ಅಂಡ್ ಹಿ ವೆಂಟ್ ಫಾರ್ ಸ್ಟೀವ್ ಸ್ಮಿತ್. ಸೊ ಲೈಕ್ ಕೆಲವೊಂದು ಫ್ರಾಂಚೈಸಿ ಓನರ್ಸ್ ಹಂಗೆ ಇರ್ತಾರೆ. ಮೇ ಬಿ ಪಂಜಾಬ್ ಕೂಡ ಲಾಟ್ ಆಫ್ ಇಶ್ಯೂಸ್ ಇದೆ. ನೀವು ಲಾಟ್ ಆಫ್ ಪ್ಲೇಯರ್ಸ್ ನೋಡಿರ್ಬೇಕು, ತುಂಬಾ ಹೇಳ್ತಾರೆ ಪಂಜಾಬ್ ಇಸ್ ಅ ವರ್ಸ್ಟ್ ಫ್ರಾಂಚೈಸ್, ಐ ನೆವರ್ ವಾಂಟ್ ಟು ಪ್ಲೇ ದಟ್. ಸೇಮ್ ವೇ ಇಲ್ಲಿ ಗೋಯನ್ಕಾ ಇದ್ದಾರೆ. ಬಟ್ ಐ ಡೋಂಟ್ ನೋ ಅವನ್ ಪರ್ಸ್ಪೆಕ್ಟಿವ್ ಅಲ್ಲಿ MS ಧೋನಿ ಆಸ್ ಅ ಫೇಲ್ ಕ್ಯಾಪ್ಟನ್ ಅನ್ಕೊಂಡಿದ್ದಾನೆ ಅವನು. ಸೊ ಅದಕ್ಕೆ ಅವ್ನು ಸ್ಟೀವ್ ಸ್ಮಿತ್ ನ ಆಡ್ತಾ ಮೇನ್ ಆಗಿ ಕ್ಯಾಪ್ಟನ್ ಮಾಡಿದ್ರು ಬೇಸಿಕ್ ಆಗಿ. ಸೊ ಇನ್ನೊಂದು ರೇಂಜ್ ನೋಡ್ಬೇಕಂತ ಹೇಳಿದ್ರೆ ರಾಹುಲ್ ನೋಡಿ ಅವ್ರ ಸ್ಕ್ವಾಡ್ ಕೊಟ್ಟಿದ್ರು, ಇಟ್ ವಾಸ್ ನಾಟ್ ಅ ಬ್ಯಾಲೆನ್ಸ್ ಸ್ಕ್ವಾಡ್ ಪ್ರೀವಿಯಸ್ ಸೀಸನ್ ಆಗಿ. ಅಂಡ್ ಲಾಟ್ ಆಫ್ ಇಶ್ಯೂಸ್ ಕೂಡ ಆಗಿತ್ತು. ಆಮೇಲೆ ರಾಹುಲ್ ಹೋದ್ರು. ಇವಾಗ ಪುನಃ ಒಂದು ಇಂಡಿಯನ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಟಾರ್ಗೆಟ್ ಮಾಡಿ ಕ್ಯಾಪ್ಟನ್ ಮಾಡಿದ್ದಾರೆ. ಇವಾಗ ಪುನಃ ಸ್ಕ್ವಾಡ್ ಇನ್ಬ್ಯಾಲೆನ್ಸ್ ಆಗಿದೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ವಾಪಸ್ ರಿಷಬ್ ಪಂತ್ ತಲೆಗೆ ಬಂದು ಕುತ್ಕೊಳ್ಳುತ್ತೆ ನೋಡಿ ಎಂಡ್ ಅಲ್ಲಿ. ಸೊ he basically does not know to respect the players. LSG owner, I think he is not fit. ನನ್ನ ಪ್ರಕಾರ ಅವ್ನು ಫಿಟ್, ಸುಮ್ಮನೆ ಪ್ಲೇಯರ್ ಕ್ವಾಲಿಟಿ ಬಗ್ಗೆ ಗೊತ್ತಿಲ್ಲ. KL ರಾಹುಲ್ ಹೆಂಗಿದ್ದ. ಸೊ ದಟ್ ಈಸ್ ನಾಟ್ ದ ವೇ ಯು ಕ್ಯಾನ್ ಡಿಸ್ಪೆಕ್ಟ್ ಪ್ಲೇಯರ್ಸ್ ಇನ್ ದ ಫೀಲ್ಡ್ ಆಲ್ಸೋ. ಸೊ ದಟ್ಸ್ ಆಲ್, ನನ್ನ ಒಪಿನಿಯನ್ ಅಷ್ಟೇ.
ಬೇಸಿಕ್ ಆಗಿ ಒಂದು ಇಂಬ್ಯಾಲೆನ್ಸ್ ಸ್ಕ್ವಾಡ್ ನನ್ನ ಪ್ರಕಾರ ಹೇಳ್ತೀನಿ. ಟಾಪ್ ಆರ್ಡರ್ ಐ ಡೋಂಟ್ ನೋ, ಟಾಪ್ ಆರ್ಡರ್ ಏನು ಫಿಕ್ಸ್ ಆಗಿಲ್ಲ. ಮಿಡ್ ಆರ್ಡರ್ ಇಸ್ ಗುಡ್. ಬೌಲಿಂಗ್ ಕೂಡ ಅಂಡರ್ ರೇಟೆಡ್ ಇಂಡಿಯನ್ ಬೌಲರ್ಸ್ ಇದ್ದಾರೆ. ಮಯಾಂಕ್ ಯಾದವ್ ಐ ಡೋಂಟ್ ನೋ, ಒಂದ್ ಸೀಸನ್ ಆಡಿದ್ರು, ಬಟ್ ದೇ ಆರ್ ಬ್ಯಾಕಿಂಗ್ ದಮ್, ಕೆಪಬಿಲಿಟಿ ಇದೆ ಅಂತ ನಂಬ್ತಾರೆ. ನೋಡೋಣ ಈ ಸೀಸನ್ ಏನಾಗುತ್ತೆ ಅಂತ. ಸೊ ಐ ಕುಡ್ ರೇಟ್ ಅರೌಂಡ್ 7.2 ಲಕ್ನೋಗೆ 10ಗೆ. ಇನ್ನೊಂದು ಫ್ಯಾಕ್ಟರ್ ಇದೆ ಈ ಪರ್ಟಿಕ್ಯುಲರ್ ಟೀಮ್ಗೆ. ಮೊಹಸಿನ್ ಖಾನ್ ಆಡಿರೋ 3 ಸೀಸನ್ ಅಲ್ಲಿ ಆಲ್ಮೋಸ್ಟ್ 1.5 ಸೀಸನ್ ಇಂಜೂರ್ಡ್ ಆಗಿದ್ದಾರೆ. ಮಯಾಂಕ್ ಯಾದವ್ ಆಲ್ಸೋ ಇಸ್ ಇಂಜುರಿ ಪ್ರೋನ್. ಸೊ ನಿಮ್ಗೆ 2 ಇಂಜುರಿ ಪ್ರೋನ್ ಮೇನ್ ಬೌಲರ್ಸ್ ಇರೋವಂತ 3 ಫಾಸ್ಟ್ ಬೌಲರ್ಸ್ ಅಲ್ಲಿ ಇಬ್ರು ಇಂಜುರಿ ಪ್ರೋನ್ ಬೌಲರ್ಸ್. ಸೊ ಅದರಿಂದ ನಿಮ್ಗೆ ಆಕಾಶ್ ದೀಪ್ ಅಂಡ್ ಅಕ್ಷ್ ಸಿಂಗ್ ಇಬ್ರು ಇಂಪಾರ್ಟೆಂಟ್ ಆಗ್ತಾರೆ. ನೀವೇ ಅವ್ರು ಕ್ವಾಲಿಟಿ ಬೌಲರ್ಸ್, ಬಟ್ ಅಗೇನ್ ಈ ಫ್ಯಾಕ್ಟರ್ ನಾನು ಇಂಪಾರ್ಟೆಂಟ್ ಆಗಿ ನೋಡಿ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಬೌಲರ್, ಒಳ್ಳೆ ಫಿಟ್ ಆಗಿರೋಂತ ಬೌಲರ್, ಇಲ್ಲ ಒಬ್ಬ ಫಾರಿನ್ ಬೌಲರ್ನ ಇಲ್ಲಿ ಇಟ್ಕೋಬೇಕಿತ್ತು ಅಂತ ಅನ್ಸ್ತಿತ್ತು ನನ್ಗನ್ಸುತ್ತೆ. ಯಾಕಂದ್ರೆ ಇದು ಆಲ್ಮೋಸ್ಟ್ ಯಾರೂನು ಇಂಡಿಯನ್ ಕಂಟಿಂಜೆನ್ಸಿ ಅಲ್ಲಿ ಹತ್ರದಲ್ಲೂ ಇಲ್ಲ. ರವಿ ಬಿಷ್ಣೋಯ್ ಹತ್ರದಲ್ಲಿ ಇದ್ದಾರೆ, ಬಟ್ ಅಗೇನ್ ಒಬ್ರು ಲೀಡ್ ಮಾಡೋದಕ್ಕೆ, ಒಂದು ಹೇಳೋದಕ್ಕೆ, ಓಕೆ ಇವಾಗ ಹಿಂಗಿದೆ ಸಿಚುವೇಶನ್, ಹಿಂಗ್ ಹೊಡಿತಾ ಇದ್ದಾರೆ ಅಂದ್ರೆ ಏನ್ ಮಾಡ್ಬೇಕು ಅಂತ. ಸೊ ಎಲ್ಲಾ ಟೈಮು ರಿಷಬ್ ಮೇಲೆ ಬಂದ್ ಬೀಳುತ್ತೆ ಅಂತ ಅದೊಂದು ಪ್ರಾಬ್ಲಮ್ ಅಂತ ನನ್ಗನ್ಸುತ್ತೆ. ಇಂಜುರಿನೂ ಪ್ರಾಬ್ಲಮ್ ಆಗುತ್ತೆ, ಯಾಕಂದ್ರೆ 3 ಮಂತ್ಸ್ ಕಂಟಿನ್ಯೂಸ್ ಆಡ್ತಾರಲ್ವಾ. ಸೊ ಅದೂನು ಅನ್ಸುತ್ತೆ ಆಲ್ಮೋಸ್ಟ್ ಈ ಟೀಮ್ ಪ್ರಾಬ್ಲಮ್ ಆಗ್ಬೋದು ಅಂತ. ಬಟ್ ಅಗೇನ್ ಪೇಪರ್ ಮೇಲೆ ಹಿಂಗಿದೆ. ಗುಜರಾತ್ ಟೈಟನ್ಸು ಲಾಸ್ಟ್ 3 ಇಯರ್ಸ್ ಹಿಂದೆನೆ ಪರ್ಫಾರ್ಮ್ ಮಾಡಲ್ಲ ಅಂತಾನೆ ಎಲ್ರು ಹೇಳಿದ್ದು. ಬಟ್ ಅಗೇನ್ ಪೇಪರ್ ಮೇಲೆ ಇರೋದು ಫೀಲ್ಡ್ ಅಲ್ಲಿ ಇರೋದು ಬೇರೆ ಬೇರೆ ಆಗುತ್ತೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಟೀಮ್. ನಾನು ಅರೌಂಡ್ 5.5 ಕೊಡ್ತೀನಿ. ಬಿಕಾಸ್ ಯು ಡೋಂಟ್ ಹ್ಯಾವ್ ಇಂಡಿಯನ್ ಬ್ಯಾಟ್ಸ್ಮನ್. ನನ್ಗೆ ಇರ್ಕಾನ ಸ್ಟೇಡಿಯಂ ಅಲ್ಲಿ ಇಂಡಿಯನ್ ಬ್ಯಾಟ್ಸ್ಮನ್ ಬೇಕಿತ್ತು. ಇಂಡಿಯನ್ ಬ್ಯಾಟ್ಸ್ಮನ್ಸ್ ಎಲ್ಲ CSK ತಗೊಂಡು ಹೋಗಿದ್ದಾರೆ. ಇವ್ರ ಹತ್ರ ಏನೂ ಇಲ್ಲ ಇಂಡಿಯನ್ ಬ್ಯಾಟ್ಸ್ಮನ್ಸ್. ಇವನ್ ಇರೋಂತ ಇಂಡಿಯನ್ ಬ್ಯಾಟ್ಸ್ಮನ್ಸ್ ಬದೋನಿನೇ ಆಗಿರ್ಲಿ, ಅಬ್ದುಲ್ ಸಮದ್, ದೇ ಆರ್ ಆಲ್ ಸ್ಟ್ರೋಕ್ ಪ್ಲೇಯರ್ಸ್. ಇವನ್ ರಿಷಬ್ ಪಂಟುನು ಸ್ಟ್ರೋಕ್ ಪ್ಲೇಯರ್. ಅವ್ರಿಗೆ ಹೊಡೆಯೋದೇ ಇಷ್ಟ ಆಗೋದು. ಇರ್ಕಾನ ಸ್ಟೇಡಿಯಂ ಇರೋದು ತುಂಬಾ ದೊಡ್ಡದಿದೆ, ಫಸ್ಟ್ ಬಾಲ್ ಇಂದ ಹೊಡೆಯೋದು ಕಷ್ಟ. ಬೆಂಗಳೂರು, ಮುಂಬೈ ಅಲ್ಲೆಲ್ಲ ಫಸ್ಟ್ ಬಾಲ್ ಇಂದ ಹೊಡಿಯಕ್ಕೆ ಟ್ರೈ ಮಾಡ್ಬೋದು, ಬಟ್ ಈ ಸ್ಟೇಡಿಯಂ ಅದಕ್ಕೆ ಸೂಟ್ ಆಗಲ್ಲ. ಇಲ್ಲಾಂದ್ರೆ ಸ್ಟೇಡಿಯಂ ಅಲ್ಲಿ ಪಿಚ್ ಚೇಂಜ್ ಮಾಡಿಸ್ಬೇಕು ಫಸ್ಟ್ ಓನರ್. ಸೊ ಈಗ ಪ್ಲೇಯಿಂಗ್ 11 ನೋಡೋಣ. ಪ್ಲೇಯಿಂಗ್ 11 ಅಲ್ಲಿ ಫಸ್ಟ್ ಬರೋದೇ ಓಪನಿಂಗ್ ಪ್ಯಾರ್. ಸೊ ಅದೇ ಕನ್ಫರ್ಮ್ ಇಲ್ಲ ಯಾರ್ಯಾರು ಆಡ್ತಾರೆ ಅಂತ. ಮಿಚೆಲ್ ಮಾರ್ಷ್ ಜೊತೆ ಯಾರು, ಮಿಚೆಲ್ ಮಾರ್ಷ್ ಆರ್ ಶಾಬಾಜ್ ಅಹಮದ್ ಅವ್ರು ಆಡ್ಬೋದಾ, ಇಲ್ಲ ಯಾರಿದ್ದಾರೆ ಪೊಟೆನ್ಶಿಯಲ್ ಓಪನಿಂಗ್ ಆಪ್ಷನ್ಸ್ ನಿಮ್ ಪ್ರಕಾರ? ಮಿಚೆಲ್ ಮಾರ್ಷ್ ಜೊತೆಗೆ ಪಂಟ್, ಇಲ್ಲ ಅಂದ್ರೆ ಆಯುಷ್ ಬದೋನಿ. ಬಿಕಾಸ್ ಆ ಪರ್ಟಿಕ್ಯುಲರ್ ಸ್ಟೇಡಿಯಂ ಅಲ್ಲಿ ಹೊಡೆಯಕ್ಕಾಗದೆ ಫಸ್ಟ್ 6 overs. ಸೊ ಮೇಲ್ ಬರ್ತಾರ ಅನ್ಸುತ್ತೆ ಪಂಟ್ ಅವರು. ಶಾಬಾಜ್ ಅಹಮದ್ ಒಂದು ಐಡಿಯಲ್ ಆಗುತ್ತೆ. ಮಾರ್ಕ್ರಮೂನು ಒಂದೊಂದ್ ಕಡೆ ಓಪನ್ ಮಾಡ್ತಾರೆ. ಶಾಬಾಜ್ ಅಹಮದ್ ಗೊತ್ತಿಲ್ಲ ಅದು. ಆಕ್ಚುಲಿ ಇದು ಸ್ವಲ್ಪ ಟ್ರಿಕ್ಕಿ ಆಗೇ ಇದೆ ಇವ್ರದ್ದು ಸಿನಾರಿಯೋ. ಇವ್ರ ಹತ್ರ 73 crore ಇತ್ತು, ಒಂದು ಡೀಸೆಂಟ್ ಓಪನರ್ ನ ತಗೋಬೋದಿತ್ತು ಅಂತ ನನ್ಗನ್ಸುತ್ತೆ. ಬಟ್ ಅವ್ರೇನೋ ನೋಡಿಲ್ಲ ಡೀಸೆಂಟ್ ಓಪನರ್ ಕಡೆ. ಹರ್ಷ ಅವರೇ ತುಂಬಾ ಸೊ ಶಾಬಾಜ್ ಅಹಮದ್ ಓಪನ್ ಮಾಡಲ್ಲ. ಸೊ ಐ ಡೋಂಟ್ ನೋ ಯಾಕೆ ಶಾಬಾಜ್ ಅಹಮದ್ ಹಾಕಿದ್ದೀರಾ ಅಂತ. ಆಯುಷ್ ಬಡನ್ ಎಲ್ಲ ಹಾಕ್ಬೋದು, ಯಾಕಂದ್ರೆ ಆಯುಷ್ ಬಡನ್ ಓಪನ್ ಮಾಡಿದ್ದಾರೆ ಡೆಲ್ಲಿ ಪ್ರೀಮಿಯರ್ ಲೀಗ್ ಅಲ್ಲಿ. ಸೊ ಆಯುಷ್ ಬಡನ್ ಹಾಕಿ ಲೈಕ್ ಪೊಸಿಷನ್ ಸ್ವಾಪ್ ಮಾಡ್ಬೋದು ನೀವು. ಆಯುಷ್ ಬಡನ್ ತೆಗೆದು ಓಪನಿಂಗ್ ಹಾಕಿ ಶಾಬಾಜ್ ಅಹಮದ್ ನ ಆಯುಷ್ ಬಡೋನಿ ಪೊಸಿಷನ್ ಗೆ ವಾಪಸ್ ನೀವು ಹಾಕ್ಬೋದು. ಮಕ್ರಮ್ ಓಕೆ, ಪಂತ್, ಕುರಾನ್, ಮಿಲ್ಲರ್ ಓಕೆ, ಬಡೋನಿ, ಆವೇಶ್ ಖಾನ್. ಸ್ಕ್ವಾಡ್ ವೀಕ್ ಇದೆ. ಐ ಥಿಂಕ್ ಆವೇಶ್ ಖಾನ್ ಒಬ್ನೇ ಎಕ್ಸ್ಪೀರಿಯನ್ಸ್ ಬೌಲರ್ ಇರೋದ್ರಲ್ಲಿ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿ. ಐ ಥಿಂಕ್ ಈಸ್ ದ ಓನ್ಲಿ ಪರ್ಸನ್. ಮತ್ತೆ ರವಿ ಬಿಷ್ಣಾಯ್ ಕೂಡ.
ಮಿಡಲ್ ಆರ್ಡರ್ ಮೇಲೆ ಡಿಪೆಂಡ್ ಇದೆ ಟೀಮ್. ಎಸ್, ಪಂತ್, ಪುರಾನ್, ಮಿಲ್ಲರ್ ಈ 3 ಜನ ಮೇಲೆ ಟೀಮೇ ಇದೆ ಅವಾಗ. ಏನ್ ಮಾಡ್ತಾರ ಅಂತ ಗೊತ್ತಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾನು ಇನ್ ಕೇಸ್ NSG ಅವ್ರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ಅಂದ್ರೆ ನಾನು ಈ 11 ಅನ್ನೇ ಚೂಸ್ ಮಾಡ್ತೇನೆ. ಇನ್ ಕೇಸ್ ಬೇಗ ವಿಕೆಟ್ ಹೋದ್ರೆ ಅಬ್ದುಲ್ ಸಮದ್ ಅವರನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಸ್ವಲ್ಪ ಒಂದು 17-18 ಓವರ್ಸ್ ಆದ್ಮೇಲೆ ವಿಕೆಟ್ ಹೋದ್ರೆ 6 ವಿಕೆಟ್ ಹೋದ್ರೆ ಆ ಟೈಮ್ ಮೇಲೆ ರಾಜ್ವರ್ಧನ್ ಹಂಗರ್ಗೇಕರ್ ಅವರನ್ನು ಕಳಿಸೋ ಪ್ಲಾನ್ ಅಲ್ಲಿ ಇರ್ತೀನಿ. 5 ಇಲ್ಲ ಅಂದ್ರೆ ಇನ್ ಕೇಸ್ ಇಲ್ಲ ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲೇ ಡಿಪೆಂಡಿಂಗ್ ಅಪಾನ್ ಕಂಡೀಷನ್. ಇನ್ ಕೇಸ್ ಅವೇ ಸ್ಟೇಡಿಯಂ ಅಲ್ಲಿ ಆಡ್ತಿದ್ದಾರೆ ಅಂದ್ರೆ ಆಕಾಶ್ ದೀಪ್ ಅವ್ರಿಗೆ ಕೊಡ್ತೀನಿ. ಲಕ್ನೋ ಅಲ್ಲಿ ಆಡ್ತಿದ್ರೆ ಸಿದ್ಧಾರ್ಥ್ ಅವರನ್ನ ಆಡಿಸ್ತೇನೆ ಆಸ್ ಅ ಸಬ್ಸ್ಟಿಟ್ಯೂಟ್. ಬಟ್ ಒನ್ ಥಿಂಗ್ ಅರ್ಥ ಆಗಿಲ್ಲ, ಈ ಟೀಮ್ ಇಟ್ಕೊಂಡು ಅವ್ರು ಯಾವ ಪಂತ್ ಸಿಕ್ಕಿದ್ಮೇಲೆ ಲಿಟರಲಿ ದೇ ಥಾಟ್ ಲೈಕ್ ಆಪ್ಷನ್ ಟೇಬಲ್ ಅಲ್ಲಿ ನೋಡ್ಬೇಕಂತ ಹೇಳಿದ್ರೆ ಯಾವಾಗ ಅವ್ರಿಗೆ ರಿಷಬ್ ಅನ್ನ ಬೈ ಮಾಡಿದ್ರು ದೇ ಆರ್ ಲಿಟರಲಿ ಸೋ ಹ್ಯಾಪಿ. ಲೈಕ್ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಅವ್ರು ಬೋಟ್ ಸರಿ ಆ ತರ ಅಷ್ಟು ಖುಷಿಯಾಗಿದ್ರು. ಬಟ್ ಸ್ಕ್ವಾಡ್ ಅಲ್ಲಿ ಏನೂ ಇಲ್ಲ. ಮಿಡ್ಲ್ ಆರ್ಡರ್ ಮೇಲೆ ಟೀಮ್ ಡಿಪೆಂಡ್ ಆಗಿದೆ ಅಲ್ಲಿ. ಇದು ಬೇಸಿಕಲಿ RCB ಸ್ಕ್ವಾಡ್ ತರಾನೇ ಅನ್ಸ್ತಾ ಇದೆ. ಪ್ರೀವಿಯಸ್ ಇಯರ್ಸ್ ಎಲ್ಲ ಲೈಕ್ 3-4 ಜನ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ಪೂರನ್ನೇ ಆಗಿರ್ಬೋದು, ಪಂಟ್ ಆಗಿರ್ಬೋದು, ಗೇಮ್ ಚೇಂಜರ್ಸ್ ಅವರೆಲ್ಲ. ಸೊ ಇದೇ ತರ RCB ಸ್ಕ್ವಾಡ್ ಇರ್ತಿತ್ತು, 3-4 ಜನ ಇರ್ತಿದ್ರು. ತುಂಬಾ ಅವ್ರ ಮೇಲೆ ಡಿಪೆಂಡ್ ಆಗ್ತಿತ್ತು ಬೇರೆಯವರೆಲ್ಲ. ಬಟ್ ಇದು ಫೈನ್. ಬದೋನಿ ಮೇಲೆ ಇಂಥ ಫ್ರಿಂಜ್ ಪ್ಲೇಯರ್ಸ್ ಏನ್ ತಗೊಂಡಿದಾರಲ್ಲ ಅವ್ರ ಮೇಲೆ ತುಂಬಾ ಡಿಪೆಂಡ್ ಆಗತ್ತೆ. ಎಸ್ಪೆಷಲಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ತಗೊಂಡಿದ್ದಾರೆ ತುಂಬಾ ನಂಬ್ಕೊಂಡ್ ತಗೊಂಡಿದ್ದಾರೆ. ಮೊಹಸಿನ್ ಖಾನೆ ಇರ್ಬೋದು, ಮತ್ತೆ ಆ ಇದ್ರಲ್ಲಿ ಆವೇಶ್ ಖಾನೆ ಲೀಡ್ ಮಾಡ್ಬೇಕು ಅಟ್ಯಾಕ್ ನ. ಸೊ ಬಟ್ ನೀವು ಹಿಂದೆ ನೋಡಿದ್ರೆ RR ಅಲ್ಲಿ ಹಂಗಿರ್ಲಿಲ್ಲ. ಆವೇಶ್ ಖಾನ್ ಅವರು ಲೈಕ್ ಬೋಲ್ಟ್ ಇದ್ರು. ಸೊ ಅವ್ರ ಮಧ್ಯದಲ್ಲೇ ಒಬ್ಬ ಆವೇಶ್ ಖಾನ್ ಆಗಿತ್ತು. ಬಟ್ ಇದ್ರಲ್ಲಿ ಆವೇಶ್ ಖಾನೇ ಮೇನ್. ತುಂಬಾ ನಂಬಿಟ್ಟಿದ್ದಾರೆ ಯಂಗ್ಸ್ಟರ್ಸ್ ಮೇಲೆ, ಬೌಲರ್ಸ್ ಮೇಲೆ. ಸೊ ಅವರು ಎಲ್ಲಿ ತನಕ ತಗೊಂಡು ಹೋಗ್ತಾರೆ ನೋಡ್ಬೇಕು. ಇವನ್ ಬ್ಯಾಟಿಂಗ್ ಅಲ್ಲಿ ಕೂಡ ಬದೋನಿ, ಶಾಬಾಜ್ ಅವ್ರ ಮೇಲೆಲ್ಲ ಯಂಗ್ಸ್ಟರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಅಟ್ಲೀಸ್ಟ್ ಒಬ್ಬ ಮೇನ್ ಪೇಸರ್ ಬೇಕಿತ್ತು. ಆವೇಶ್ ಖಾನ್ ರಾಜಸ್ಥಾನ್ ಅಲ್ಲಿ ಆಸ್ ಅ ಥರ್ಡ್ ಪೇಸರ್ ಆಗಿ ಆಡ್ತಿದ್ರು. ಬಟ್ ಇಲ್ಲೇ ಲೀಡ್ ಮಾಡ್ತಿದ್ದಾರೆ ಅಂದ್ರೆ ಸೊ ಇದು ಇವರ ಬೌಲಿಂಗ್ ಲೈನಪ್ ಈಗ ಆಗಿರುತ್ತೆ. ಅಟ್ಲೀಸ್ಟ್ ಯಾರು ಒಂದು ಲೀಡ್ ಮಾಡುವಂತ ಅಟ್ಲೀಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಅವರು ತಗೊಂಡಿರೋ ಹೆಲ್ಪ್ ಆಗ್ತಿತ್ತು. ಈಗ ರಿಷಬ್ ಪಂತ್ ಅವ್ರು ಏನ್ ಗೇಮ್ಸ್ ಪ್ಲಾನ್ ಮಾಡ್ತಾರೆ ನೋಡ್ಬೇಕು. ಎನಿವೇಸ್ ಫುಲ್ ಯಂಗ್ಸ್ಟರ್ಸ್ ತುಂಬಿಕೊಂಡಿದ್ದಾರೆ ಈ LSG. ಈ ಸೀಸನ್ ಇನ್ ಕೇಸ್ ಆಗದಿದ್ರು ಕೂಡ ನೆಕ್ಸ್ಟ್ ಸೀಸನ್ ಅಲ್ಲಿ ಮೋಸ್ಟ್ಲಿ ಪರ್ಫಾರ್ಮೆನ್ಸ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ, ಇರುವ ಲೂಪ್ ಹೋಲ್ಸ್ ಗಳನ್ನ ಕವರ್ ಮಾಡಿ. ಸೊ ಈ ಸೀಸನ್ ಏನ್ ಮಾಡ್ತಾರೆ ಪಕ್ಕ ಹೇಳಕ್ಕಾಗಲ್ಲ. ಅದು ಬೇರೆ ಯಂಗ್ಸ್ಟರ್ಸ್ ಇದ್ದಾರೆ ವಿತ್ ಲೆಸ್ ಅಮೌಂಟ್ ಆಫ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಲೆಟ್ಸ್ ಕನ್ಕ್ಲೂಡ್. ಇದು LSG ಸ್ಕ್ವಾಡ್ ಆಗಿತ್ತು. ಹಾಗೆ ಒಂದ್ ಸ್ವಲ್ಪ ಒಂದು 3-4 ಜನ ಪ್ಲೇಯರ್ ಮೇಲೆ ಹೆವಿ ಡಿಪೆಂಡ್ ಆಗಿದೆ ಟೀಮ್. ಬೌಲಿಂಗ್ ಅಲ್ಲಿ ಮತ್ತೆ ಬ್ಯಾಟಿಂಗ್ ಅಲ್ಲಿ ಫುಲ್ ಹೆವಿ ಯಂಗ್ಸ್ಟರ್ಸ್ ಗಳೇ ತುಂಬಿಕೊಂಡಿದ್ದಾರೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಯಂಗ್ಸ್ಟರ್ಸ್, ಅವ್ರು ಹೇಗೆ ಅಪ್ರೋಚ್ ಮಾಡ್ತಾರೆ ಈ ಗೇಮ್ ನ. ಆಮೇಲೆ ಆಬ್ವಿಯಸ್ಲಿ ಆ 3 ಜನ ಮಿಡಲ್ ಆರ್ಡರ್ ಲೆಫ್ಟೀಸ್ ಇದಾರಲ್ಲ ಅವ್ರ ಮೇಲೆ ಕೂಡ ಹೆವಿ ಆಗಿ ನಿಂತಿದೆ. ಅಂಡ್ ಈವನ್ ಓಪನರ್ಸ್ ಅಂತೂ ಒಂದು ಕನ್ಫರ್ಮ್ ಇಲ್ಲ ಯಾರು ಆಡ್ತಾರೆ ಅಂತ. ಲೆಟ್ಸ್ ಸಿ ಅವರ ಏನ್ ಗೇಮ್ ಪ್ಲಾನ್ ಇರ್ಬೋದು ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.